ಒಂದು ಘಟನೆ ಆಗಿದೆ ಬ್ರಿಮ್ಸಲ್ಲಿ. ಸೊ ರಾತ್ರಿ ಒಂದು RTO MLC ಬಂದಾಗ ಇಲ್ಲಿ ಹಾಸ್ಪಿಟ್ಲಿಗೆ ಬಂದಾಗ MLC ಆಗಿದೆ ಇಲ್ಲ ಅಂತ ಚೆಕ್ ಮಾಡೋ ಸಲುವಾಗಿ ಬಂದು ಇಲ್ಲಿ ಕರ್ತವ್ಯನಿರತ ವೈದ್ಯರ ಮೇಲೆ ಹಲ್ಲೆ ಮಾಡಿದ್ದಾರೆ. ಈಗಾಗಲೇ ಒಟ್ಟು 5 ಜನರಿಗೆ ನಾವು ಅರೆಸ್ಟ್ ಮಾಡಿದ್ದೇವೆ. ಈ ಹೊಸ BNS ಅಲ್ಲಿ 109 ಮತ್ತು 132 ಅಂದರೆ ಹಳೆ ಸೆಕ್ಷನ್ 307 ಮತ್ತು 353 ಸೆಕ್ಷನಲ್ಲಿ ನಾವು ಅರೆಸ್ಟ್ ಮಾಡಿದ್ದೇವೆ. ಕರ್ತವ್ಯನಿರತ ಯಾರು ವೈದ್ಯರ ಮೇಲೆ ಹಲ್ಲೆ ಮಾಡಿದ್ದಾರೆ, ಸೊ ಆ ಪ್ರಕರಣದಲ್ಲಿ FIR ದಾಖಲಾಗಿದೆ. 5 ಜನರು ಅರೆಸ್ಟ್ ಮಾಡಿದ್ದೀವಿ. ಮತ್ತು ಅವ್ರದ್ದೇನು ಬೇಡಿಕೆ ಇದೆ, ಇಲ್ಲಿ ನಮಗೆ ಪ್ರೊಟೆಕ್ಷನ್ ಬೇಕಂತ ಆಲ್ರೆಡಿ ನಾವು ಇಲ್ಲಿ ಪ್ರೊಟೆಕ್ಷನ್ ಕೊಡ್ತಾ ಇದ್ದೀವಿ. 24/7 ಆಗಿ ನಾವು ಸಿಬ್ಬಂದಿ ಹಾಕೊಂಡಿದ್ದೀವಿ. ಅದ್ರ ಜೊತೆ ಈಗ ಮತ್ತೆ ಅಡಿಷನಲ್ ಆಗಿ ಒಬ್ಬ ASI ಅಧಿಕಾರಿ ಮತ್ತು ಅವ್ರ ಜೊತೆ ಅಡಿಷನಲ್ ಸ್ಟಾಫ್ ಕೊಡ್ತಾ ಇದ್ದೀವಿ. ಮತ್ತು ಅವ್ರ ಕಡೆ ಅಂತ ನಮಗೆ ಹೋಮ್ ಗಾರ್ಡ್ಸ್ ಅಥವಾ ಸೆಕ್ಯೂರಿಟಿ ಗಾರ್ಡ್ ಕೊಟ್ರಂದ್ರೆ ಅಟ್ಯಾಚ್ ಮಾಡ್ತೀವಿ. ಉಳಿದಿದ್ದು ನಮ್ಮ ನೈಟ್ ರೌಂಡ್ ಆಫೀಸರ್, ಇವನ್ ನಾನು ಕೂಡ ಇಲ್ಲಿ ಪ್ರತಿ ಟೈಮ್ ನಾವು ಸೈರನ್ ಹಾಕೊಂಡು ಬರ್ತಾ ಇರ್ತೀವಿ. ನೈಟ್ ರೌಂಡ್ ಆಫೀಸರ್ಗಳು ಈಗ ಸಬ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ಇನ್ಸ್ಪೆಕ್ಟರ್ ಆಗಿರ್ಬೋದು, ಅವರು ಕೂಡ ಇಲ್ಲಿ ಬಂದು ನಾವು ವಿಸಿಟ್ ಮಾಡ್ತೀವಿ. ನೆಕ್ಸ್ಟ್ ಆ ಥರ ಘಟನೆ ಆಗಲಿದ್ದಂಗೆ ನಾವು ನೋಡ್ಕೊಂತೀವಿ ಅಂತ ಒಂದು ಹಲ್ಲೆ ಮಾಡಿದರೆ ಮುಂಚೆ ಕೂಡ ಹಲ್ಲೆ ಇಲ್ಲ, ಆ ಥರ ನಮ್ಮ ಸದ್ಯ ಯಾವುದು ಪ್ರಕರಣದಲ್ಲಿ ಕಂಡು ಬಂದಿಲ್ಲ. ಬಟ್ ಆದರೂ ಇನ್ನೂ ನಾವು ಇನ್ವೆಸ್ಟಿಗೇಷನ್ ನಾವು ಮಾಡ್ತಾ ಇದ್ದೀವಿ, ಎನ್ಕ್ವೈರಿ ಮಾಡ್ತಾ ಇದ್ದೀವಿ. ಇಲ್ಲೇ ಲೋಕಲ್ದವ್ರು ಇದ್ದಾರೆ, ಎನ್ಕ್ವೈರಿ ಮಾಡ್ತಾ ಇದ್ದೀವಿ. ಟೋಟಲ್ 5 ಜನ ನಾವು ಅರೆಸ್ಟ್ ಮಾಡ್ತೀವಿ. 5 ಜನ ಇದ್ದರು, ಪೊಲೀಸರು ಇದ್ದರು. ಇಲ್ಲ ಅಂತ ಆ ಥರ ನಾವು ಅದು ವೆರಿಫೈ ಮಾಡ್ತಾ ಇದ್ದೀವಿ. ಒಬ್ಬರು ಪೊಲೀಸ್ ಇದ್ದರು, ಸೊ ಹಂಗೇನಾರು ಕಂಡು ಬಂದರೆ ಅವ್ರ ಮೇಲೆ ನಾವು ಏನು ಆ್ಯಕ್ಷನ್ ಮಾಡ್ತೀವಿ. ಈಗ ನೆಕ್ಸ್ಟ್ ASI ಮತ್ತು ಒಂದು ಎಕ್ಸ್ಟ್ರಾ ಸಿಬ್ಬಂದಿ ನಾವು ನೈಟ್ ರೌಂಡ್ 24/7 ಸಿಬ್ಬಂದಿ ಇದು ಮಾಡ್ತೀವಿ. ಮತ್ತು ನಾವು ಕೂಡ ಅಧಿಕಾರಿಗಳು ನಾವೇನು ಸುಮ್ಮನೆ ಬಿಡಲ್ಲ. ಇಲ್ಲ, ಈ ಬ್ರಿಮ್ಸ್ ಹಾಸ್ಪಿಟಲಲ್ಲಿ ಏನೇ ಇಶ್ಯೂ ಆದರೆ ಇಮಿಡಿಯೇಟ್ ತಕ್ಷಣವಾಗಿ ನಾವು ಬರ್ತಾ ಇದ್ದೀವಿ. ನಿನ್ನೆ ನೈಟ್ ನಾನೇ ಖುದ್ದಾಗಿ ಬಂದಿದ್ದೀನಿ. ಮೇಡಮ್ ಅರೆಸ್ಟ್ ಆಗಿ 5 ಜನರು ಅರೆಸ್ಟ್ ಆಗಿದ್ದಾರೆ. ಮತ್ತೆ ಯಾರು ಇದ್ದಾರೆ ಅಂತ ವೆರಿಫೈ ಮಾಡ್ತೀವಿ. ಬೀದರ್ದಾರ ಇದ್ದಾರೆ. ಓಕೆ, ಥ್ಯಾಂಕ್ ಯು.